ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವಾವ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಶಾಪಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ನಮ್ಮ ಅತ್ತಿಗೆಯಂದ್ರು ಮತ್ತು ನಮ್ಮ ಅತ್ತಿಗೆ ಹಸ್ಬೆಂಡು, ನನ್ನ ಹಸ್ಬೆಂಡು ಇಷ್ಟು ಜನ ಸ್ಯಾರಿ ಶಾಪಿಂಗ್ಗೆ ಅಂತ ಬಂದಿದ್ದೀವಿ. ಇವಾಗ ಸ್ಯಾರಿನ ನೋಡ್ತಾ ಇದ್ದೀವಿ. ಅಂದರೆ ಇವಾಗ ನಮ್ಮ ಅತ್ತಿಗೆಯಂದ್ರಿಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಸ್ಯಾರಿ ಕೊಡಿಸ್ತೀವಿ ಅವರಿಗೆ. ಅಂದರೆ ಮನೆ ಹೆಣ್ಮಕ್ಳಲ್ವಾ, ಸೊ ಅದರಿಂದ ಅವರು ನೋಡ್ತಾ ಇದ್ದಾರೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ನಾವು ಗುಡ್ಲುಪೇಟೆಯಲ್ಲಿ ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದು ಕೃಷ್ಣ ಟೆಕ್ಸ್ಟೈಲ್ಸ್ ಅಂತ. ನಿಮಗೆ ಗುಡ್ಲುಪೇಟೆಯವರಾಗಿದ್ದರೆ ಗೊತ್ತಾಗಿರುತ್ತೆ. ಸೊ ಸ್ಯಾರಿ ಎಲ್ಲ ತೊಗೊಂಡಾದ ಆದಮೇಲೆ ಬಳೆ ಮತ್ತು ಬ್ಲೌಸ್ ಪೀಸು ಮತ್ತು ಇನ್ನೇನೇನು ಬೇಕೋ ಅದನ್ನೆಲ್ಲ ತೊಗೊಳ್ಳೋಣ ಅಂತ ಬ್ಯಾಂಗಲ್ ಸ್ಟೋರಿಗೆ ಬಂದಿದ್ದೀವಿ. ಇವಾಗ ಅವ್ರಿಗೆ ಸ್ಯಾರಿ ಯಾವ್ದು ಕಲರ್ ಮ್ಯಾಚ್ ಆಗುತ್ತೆ ಆ ಬಳೆನ ಅವ್ರು ತೊಗೊಂಡ್ರು. ಸೊ ನಾನು ಅಷ್ಟೇ ನನಗೇನೇನು ಬೇಕೋ ತಗೊಂಡು ವಾಪಸ್ ಮನೆಗೆ ಬಂದಿದ್ದೀವಿ. ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತಿದ್ದೀನಿ ಏನೇನು ತಗೊಬಂದ್ವಿ ಅಂತ. ಸೊ ಇಷ್ಟನ್ನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಎರಡು ಅವ್ರಿಗೆ ಅಂದರೆ ನಮ್ಮ ಅತ್ತಿಗೆಯಂದ್ರಿಗೆ ಇಬ್ಬರಿಗೂ ಒಂದೊಂದು ಸ್ಯಾರಿ ಮತ್ತು ನನಗೊಂದು ಸ್ಯಾರಿ, ಅಂದರೆ ನಾನು ಲಕ್ಷ್ಮಿಗೆ ಉಡಿಸೋ ಸ್ಯಾರಿನ ನಾನೇ ಇಟ್ಕೋತೀನಿ. ಸೊ 3 ಸ್ಯಾರಿನ ಶಾಪಿಂಗ್ ಬಂದಿದ್ದೀವಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಇವಾಗ ನಾನು ನಿಮಗೆ ತೋರಿಸ್ತಿದ್ದೀನಿ. ಈ ಸ್ಯಾರಿ ಏನಾದರೂ ಇಷ್ಟ ಆಯಿತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸೊ ನಾವು ಕೃಷ್ಣ ಟೆಕ್ಸ್ಟೈಲ್ಸ್ಗೆ ಹೋಗಿದ್ದು ಗುಡ್ಲುಪೇಟೆಯಲ್ಲಿ, ನಾನು ಆವಾಗಲೇ ಹೇಳಿದೆ ನಿಮಗೆ. ಸೊ ಇವಾಗ ಸ್ಯಾರಿನ ತೋರಿಸ್ತಿದ್ದೀನಿ. ಒಂದು ಸ್ಯಾರಿ ಬಂದ್ಬಿಟ್ಟು ನಿಮಗೆ ಕಾಣಿಸ್ತಿದೆ ಅಂದ್ಕೋತೀನಿ, ಅಂದರೆ ಸ್ವಲ್ಪ ಬ್ಲರಾಗಿ ಕಾಣಿಸ್ತಿದೆ, ಅಂದರೆ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಿತ್ತು. ಇವಾಗ ನೋಡ್ತಾ ಇರ್ಬೋದು ನೀವು ಅಲ್ಲಿ, ಇದೊಂಥರ ಬ್ಲ್ಯಾಕ್ ಬ್ಲೂ ಸ್ಯಾರಿ. ಇದು ಬ್ಲ್ಯಾಕ್ ಬ್ಲೂ ಅಲ್ಲಿ ಇರೋದು ಸ್ಯಾರಿ. ಒಂಥರ ಚೆಕ್ಸ್ ಅಲ್ಲಿ ಡಿಸೈನ್ಸ್ ಬಂದಿದೆ. ತುಂಬ ಸಾಫ್ಟ್ ಸ್ಯಾರಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಂತಂದರೆ ನಮ್ಮ ಅತ್ತಿಗೆಯರಿಗೆ ಈ ಥರ ಸ್ಯಾರಿನೇ ಅಂದರೆ ಸ್ವಲ್ಪ ಸ್ಮೂತ್ ಆಗಿರೋ ಈ ಥರ ಸ್ಯಾರಿಗಳನ್ನ ಅವರು ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಅವರು ಇದೇ ಥರ ಸ್ಯಾರಿನ ಶಾಪಿಂಗ್ ಮಾಡಿದ್ರು. ಅಂದರೆ ಬಾರ್ಡರ್ ಬರುತ್ತಲ್ಲ ಸ್ಯಾರಿ, ರೇಷ್ಮೆ ಸ್ಯಾರಿ ಅದೆಲ್ಲ ಅವ್ರ ಹತ್ರ ಇದೆ. ಅಂದರೆ ಅದನ್ನೆಲ್ಲ ಕಂಫರ್ಟಬಲಾಗಿ ವೇರ್ ಮಾಡೋಕ್ಕಾಗಲ್ಲ ಅಂತ ಅವರು ಈ ಥರ ಸ್ಯಾರಿನ ತಗೊಂಡ್ರು. ಇದೊಂಥರ ತುಂಬ ಸಾಫ್ಟ್ ಆಗಿದೆ, ಆರಾಮಾಗಿ ವೇರ್ ಮಾಡ್ಬೋದು. ಅಂದರೆ ಬ್ಲೌಸ್ ಪೀಸ್ ನೀವು ನೋಡ್ತಾ ಇರ್ಬೋದು, ಒಂಥರ ಚೆಕ್ಸಲ್ ರೀತಿಲಿ ಬಂದಿದೆ, ಚೆನ್ನಾಗೈತೆ. ಇಬ್ಬರೂ ಕೂಡ ಒಂದೇ ಥರ ಸ್ಯಾರಿ ತೊಗೊಂಡಿದ್ದು. ಅಂತಂದರೆ ಕಲರ್ ಮಾತ್ರ ಚೇಂಜ್ ಅಷ್ಟೇ, ಪ್ಯಾಟ್ರನ್ ಡಿಸೈನ್ ಎಲ್ಲ ಸೇಮ್ ಇರೋದೇನೆ. ಸೊ ಚೆನ್ನಾಗೈತೆ. ಇದು ನಮ್ಮ ಮೊದಲನೇ ಅತ್ತಿಗೆ ತಗೊಂಡಿರೋ ಸ್ಯಾರಿ, ಬ್ಲ್ಯಾಕ್ ಬ್ಲೂ ಕಲರಲ್ಲಿ ತೊಗೊಂಡಿರೋದು. ಇನ್ನೊಬ್ಬ ಅತ್ತಿಗೆ ಬಂದ್ಬಿಟ್ಟು ಒಂಥರ ಮೆರೂನ್ ಕಲರು ಆ ಕಲರಲ್ಲಿ ತೊಗೊಂಡಿರೋದು. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೇಮ್ ಎರಡೂ ಒಂದೇ ಥರ ಸ್ಯಾರಿ, ಕಲರ್ ಮಾತ್ರ ಚೇಂಜ್ ಅಷ್ಟೇ. ತುಂಬ ಚೆನ್ನಾಗಿದೆ. ನಿಮಗೆ ಅಲ್ಲಿ ಕ್ಯಾಟ್ಲಾಗಲ್ಲಿ ಕಾಣಿಸ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಸ್ಯಾರಿ ಅಂತ ವೇರ್ ಮಾಡಿದಾಗ ಸೇಮ್ ಇದೇ ಥರ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಅಂದರೆ ಕೃಷ್ಣಲ್ಲೂ ಕೂಡ ತುಂಬ ವೆರೈಟಿ ಸ್ಯಾರೀಸ್ ಎಲ್ಲ ಬಂದಿತ್ತು. ಕಾಟನ್ ಸ್ಯಾರಿ ಮತ್ತು ಬಾರ್ಡರ್ ಸ್ಯಾರಿ ಎಲ್ಲ ಬಂದಿತ್ತು. ನಾವು ಕೂಡ ಒಂದು 2-3 ಅಂಗಡಿ ಎಲ್ಲ ಹೋಗಿ ಮತ್ತು ಕೃಷ್ಣಗೆ ಬಂದು ಶಾಪಿಂಗ್ ಮಾಡಿರೋದು. ಚೆನ್ನಾಗೈತೆ ಈ ಸ್ಯಾರಿನೂ ಕೂಡ. ನೀವು ನೋಡ್ತಾ ಇರ್ಬೋದು. ನಿಮಗೇನಾದರೂ ಸ್ಯಾರಿ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ತಿಳಿಸಿ. ಅಂದರೆ ಯಾವ ಸ್ಯಾರಿ ಚೆನ್ನಾಗೈತೆ ಅಂತ ಹೇಳಿ ಆಯಿತಾ. ಇದೊಂದು ಸ್ಯಾರಿ. ಸೊ ಈ ಸ್ಯಾರಿ ಬಂದ್ಬಿಟ್ಟು ನನ್ನ ಸ್ಯಾರಿ, ನನ್ನ ಸ್ಯಾರಿ ಅಂತಂದರೆ ವರಮಹಾಲಕ್ಷ್ಮಿ ದೇವಿಗೆ ಉಡಿಸುವಂತಹ ಸ್ಯಾರಿ. ಸೊ ನಾನು ಆ ಸ್ಯಾರಿ ಜೊತೆಗೆ ಅಂದರೆ ಬ್ಯಾಂಗಲ್ಸ್ ಎಲ್ಲ ತೊಗೊಬಂದಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಈ ಸ್ಯಾರಿ ಬಂದ್ಬಿಟ್ಟು ಒಂಥರ ಟಿಶ್ಯೂ ಸ್ಯಾರಿ ಅಂತ ಹೇಳ್ತೀವಲ್ಲ ಆ ಥರ ಸ್ಯಾರಿ ಇದು. ಅಂದರೆ ತುಂಬ ಚೆನ್ನಾಗಿದೆ. ಒಂಥರ ರೆಡ್ಡು ಪಿಂಕು ಅಂದರೆ ಡಬಲ್ ಕಲರ್ ಶೇಡಲ್ಲಿ ಕಾಣಿಸ್ತಿದೆ ಈ ಸ್ಯಾರಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಫಸ್ಟ್ ಹೋಗ್ಬಿಟ್ಟು ನೋಡಿಬಿಟ್ಟು ಅದನ್ನು ಬೇಡ ಅಂತ ಇಟ್ಟು ಮತ್ತೆ ವಾಪಸ್ ಬಂದು ರಿಟರ್ನ್ ಹೋಗಿ ಇದೇ ಬೇಕು ಅಂತ ತೊಗೊಬಂದಿರೋ ಸ್ಯಾರಿ ಇದು. ತುಂಬ ಚೆನ್ನಾಗಿದೆ. ನಮ್ಮ ಅತ್ತಿಗೆಗೂ ಕೂಡ ತುಂಬ ಇಷ್ಟ ಆಯಿತು. ಅವರೇನೆ ಸೆಲೆಕ್ಟ್ ಮಾಡಿದ್ದು ಈ ಸ್ಯಾರಿನ. ಇದನ್ನೇ ತಗೋ ಚೆನ್ನಾಗೈತೆ ಅಂತ ಹೇಳಿದರು. ನಾನು ಬೇಡ ಅಂತ ಇಟ್ಬಿಟ್ಟು ಮತ್ತೆ ವಾಪಸ್ ಹೋಗ್ಬಿಟ್ಟು ಇಲ್ಲ ನಾನು ಅದನ್ನೇ ತಗೋತೀನಿ ಅಂತ ತೊಗೊಬಂದಿದ್ದೀನಿ ಈ ಸ್ಯಾರಿನ. ತುಂಬ ಅಂದರೆ ತುಂಬ ಚೆನ್ನಾಗಿದೆ.
ವೇರ್ ಮಾಡಿದಾಗ ನೋಡಬೇಕು ಯಾವ ಥರ ಕಾಣಿಸುತ್ತೆ ಅಂತ. ಇವಾಗ ನೋಡೋಕ್ಕಂತೂ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತೈತೆ, ಒಂಥರ ರಿಸೆಪ್ಷನ್ಗೆಲ್ಲ ಈ ಮದುವೆ ಹುಡುಗಿ ಅದೆಲ್ಲ ಹಾಕೋತಾರಲ್ಲ ಆ ಥರ ಸ್ಯಾರಿ, ಒಂಥರ ದೊಡ್ಡ ಸ್ಯಾರಿ ಲುಕ್ಕೇ ಕೊಡುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ, ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತಾ? ಕಮೆಂಟಲ್ಲಿ ಹೇಳಿ ಆಯಿತಾ. ಇವಾಗ ಬ್ಯಾಂಗಲ್ಸ್ ತೋರಿಸ್ತಿದ್ದೀನಿ. ಒಂದು 5 ಜೊತೆ ಬ್ಯಾಂಗಲ್ಸ್ ತೊಗೊಬಂದಿದ್ದೀನಿ. ನನಗೆ, ನಮ್ಮ ಅತ್ತಿಗೆಯಂದ್ರಿಗೆ ಮತ್ತು ನಮ್ಮ ಅತ್ತೆಗೆ, ದೇವ್ರಿಗೆ ಅಂತ ಇಷ್ಟು ಜೊತೆ ಸ್ಯಾರಿ ತೊಗೊಬಂದಿದ್ದೀನಿ. ಇದು ರೆಡ್ ಕಲರು, ನನ್ನ ಸ್ಯಾರಿ ಮ್ಯಾಚಿಂಗ್ ಆಗುತ್ತೆ ಅಂತ ತೊಗೊಬಂದಿದ್ದೀನಿ. ಮತ್ತು ಅವರವ್ರ ಸ್ಯಾರಿಗೆ ಮ್ಯಾಚಿಂಗ್ ಆಗೋ ಥರನೇ ಬಳೆ ತೊಗೊಬಂದಿರೋದು. ಒಂದು ನಮ್ಮ ಅತ್ತೆಗೆ ಈ ಸ್ಯಾರಿ ಬಂದ್ಬಿಟ್ಟು, ನಮ್ಮ ಅತ್ತೆಗೆ ಅವ್ರ ಸೈಜ್ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಇದು ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅತ್ತಿಗೆ ಸೈಜಲ್ಲೇನೋ ನೋಡ್ಕೊಂಡು ನಮ್ಮ ಅತ್ತೆಗೆ ತೊಗೊಬಂದಿದ್ದು. ಮತ್ತು ಇದು ಬಂದ್ಬಿಟ್ಟು ದೇವ್ರಿಗೆ ಅಂತ ತೊಗೊಂಡಿರೋದು, ಗ್ರೀನ್ ಕಲರ್ ಬಳೆ. ಇದು ಬಂದ್ಬಿಟ್ಟು ಮೆರೂನಲ್ಲಿ. ಇದು ನಮ್ಮ ಅತ್ತಿಗೆ ಸ್ಯಾರಿ ಕಲರ್ ಮ್ಯಾಚ್ ಆಗುತ್ತೆ ಅಲ್ವಾ, ಸೊ ನಮ್ಮ ಅತ್ತಿಗೆಗೆ ಅಂತ ತೊಗೊಬಂದಿರೋದು. ಮತ್ತು ಇದು ಬಂದ್ಬಿಟ್ಟು ನಮ್ಮ ಎರಡನೇ ಅತ್ತಿಗೆಗೆ, ಮೊದಲನೇ ಅತ್ತಿಗೆಗೆ ಅವ್ರ ಸ್ಯಾರಿ ಕಲರಲ್ಲಿ ತೊಗೊಂಡಿರೋದು. ಸೊ ಇಷ್ಟನ್ನು ಪರ್ಚೇಸ್ ಮಾಡಿಕೊಂಡು ಒಂದೊಂದು ಡಜನ್ ತೊಗೊಬಂದಿದ್ದೀನಿ ಬ್ಲೌಸ್. ಇದೊಂದು 5 ಎಕ್ಸ್ಟ್ರಾ ಬ್ಲೌಸ್ ಪೀಸ್ ತೊಗೊಬಂದಿದ್ದೀನಿ. ಅದನ್ನೆಲ್ಲ ಪ್ಯಾಕ್ ಮಾಡಬೇಕು. ಅಂದರೆ ನಾನು ಒಂದೇ ಸೇಮ್ ಕಲರ್ ತೊಗೊಬಂದಿದ್ದೀನಿ. ಒಂದು ಸ್ವಲ್ಪ ಕ್ವಾಲಿಟಿಯಾಗಿರೋದೇನೆ ಇದು, ಅಂದರೆ ಕೊಟ್ರೂ ಯೂಸ್ ಆಗಬೇಕು, ಅವ್ರಿಗೆ ಬಿಸಾಡಬಾರ್ದು ಅಂತ ಸ್ವಲ್ಪ ಚೆನ್ನಾಗಿರೋದು ತೊಗೊಬಂದಿದ್ದೀನಿ. ಮತ್ತು ಇದು ಬಂದ್ಬಿಟ್ಟು ಬತ್ತಿ, ದೀಪದ ಬತ್ತಿ, ಗೆಜ್ಜೆ ವಸ್ತ್ರ, ಅಂದರೆ ಪೂಜಾ ಸಾಮಾನು ಏನೇನು ಇರಲಿಲ್ಲ, ಅಂದರೆ ಏನೇನು ಪರ್ಚೇಸ್ ಮಾಡಬೇಕಿತ್ತು ಅದನ್ನು ಮಾತ್ರ ತೊಗೊಬಂದಿದ್ದೀನಿ. ಇನ್ನು ಬಾಕಿದೆಲ್ಲ ಮನೆಯಲ್ಲೇ ಇದೆ, ಅಂದರೆ ತೊಗೊಂಡಿದ್ದೀನಿ ಆಲ್ರೆಡಿ. ಸೊ ನೀವು ನೋಡ್ತಾ ಇರ್ಬೋದು, ಅರಿಶಿನ ಕುಂಕುಮ ಮತ್ತು ಲಕ್ಷ್ಮೀ ದೇವಿಗೆ ಮಡಲಕ್ಕಿ ಇಡ್ತೀವಲ್ಲ ಅದು, ಸ್ವಲ್ಪ ಕಲ್ಸಕ್ಕರೆ ಇರಲಿಲ್ಲ, ಸೊ ಕಲ್ಸಕ್ಕರೆ, ಮತ್ತು ಪಚ್ಚ ಕರ್ಪೂರ ಬರುತ್ತಲ್ಲ ಅದು, ಗೋಮತಿ ಚಕ್ರ ಬರುತ್ತಲ್ಲ ಅದು, ಮತ್ತು ದಾರ ಬೇಕಿತ್ತು. ಸೊ ಇಷ್ಟನ್ನೂ ತೊಗೊಬಂದಿದ್ದೀನಿ. ಅಂದರೆ ಮತ್ತೆ ಹೋಗೋಕ್ಕಾಗಲ್ಲ ಅಲ್ವಾ, ಸೊ ಅದರಿಂದ ಏನೇನು ಬೇಕು ಅಂತ ಲೀಸ್ಟ್ ಮಾಡ್ಕೊಂಡು ಹೋಗಿದ್ದೆ. ಲೀಸ್ಟ್ ಮಾಡಿಕೊಂಡು ಎಲ್ಲನೂ ಕರೆಕ್ಟಾಗಿ ತೊಗೊಬಂದಿದ್ದೀನಿ. ನೀವು ಕೂಡ ಹಂಗೆ ಮಾಡಿ. ಏನಾರು ತಗೊಳಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಫಸ್ಟು ಒಂದು ಲೀಸ್ಟ್ ಮಾಡ್ಕೊಬಿಡಿ. ಲೀಸ್ಟ್ ಮಾಡ್ಕೊ ತೊಗೊಬನ್ನಿ, ಆವಾಗ ಯಾವ ವಸ್ತು ಕೂಡ ಮಿಸ್ ಆಗಲ್ಲ. ಸೊ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.